ಹಾಯ್ ಫ್ರೆಂಡ್ಸ್ ಈಗ ಕಟಿಂಗ್ ಹೇಗಿದೆ ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ಕಟಿಂಗ್ ಬಂದು ಫಸ್ಟ್ ನಾವೀಗ ಸ್ಟಿಚ್ ಮಾಡೋ ಡ್ರೆಸ್ ನಲ್ಲಿ ಜಿಪ್ ಆಡ್ ಆಗ್ತಾ ಇದೆ. ನಾವು ಜಿಪ್ಗೋಸ್ಕರ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ಬೇಕಲ್ವಾ. ನಾವು ಬ್ಯಾಕ್ ಹುಕ್ ಹಾಕ್ಬೇಕಂದ್ರೂ ಸ್ಟಿಚಿಂಗ್ ಮಾರ್ಜಿನ್ ಬಿಡ್ಲೇಬೇಕು ಫ್ರೆಂಡ್ಸ್. ಈ ರೀತಿ ನಾನು 1/2 ಇಂಚಿಗಿಂತ ಸ್ವಲ್ಪ ಜಾಸ್ತಿ ನಾನು ಈ ರೀತಿ ಮಾರ್ಕ್ ಹಾಕ್ತಾ ಇದ್ದೀನಿ. 1/2 ಇಂಚಿಗಿಂತ ಸ್ವಲ್ಪ ಜಾಸ್ತಿ ನಾನು ಈ ರೀತಿ ಮಾರ್ಕ್ ಹಾಕೊಂಡಿದ್ದೀನಿ. ಈಗ ನಾವು ಆಸ್ ಇಟ್ ಈಸ್ ಫಸ್ಟ್ ನಾನು ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಲೆಂತ್ ತಗೊಳೋದು, ಅದರಲ್ಲಿ ಎಕ್ಸ್ಟ್ರಾ ಎಷ್ಟು ಆ್ಯಡ್ ಮಾಡ್ತೀನಿ ಅಂತ. 13.5 ನಮ್ಮ ಡ್ರೆಸ್ ಬಾಡಿ ಲೆಂತ್ ಇದೆ, 13.5 ಇಲ್ಲಿಗೆ ಬರುತ್ತೆ. ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡಿದ್ರೆ 14.5 ಬರುತ್ತೆ. 14.5ಗೆ ನಾನು ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ಲೈನ್ ಡ್ರಾ ಮಾಡೋಣ. ನೆಕ್ಸ್ಟ್ ಮೆಜರ್ಮೆಂಟ್ ಅಪ್ಪರ್ ಚೆಸ್ಟ್ ಲೈನು ಇಲ್ಲ ಆರ್ಮೋನ್ ಲೈನ್ ಎರಡೂ ಹೇಳ್ತಾರೆ. ಇದಕ್ಕೂ ಒಂದು ಲೈನು. ನಾನು ಶೋಲ್ಡರ್ ನೋಡಿ ಇಲ್ಲಿಂದ ಬಿಟ್ಟೆ ಮಾಡ್ತಾ ಇದ್ದೀನಿ. ಇವ್ರ ಶೋಲ್ಡರ್ 5.5 ತಗೊಂತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 6 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ ಅಷ್ಟು ತಗೊಂಡಿದ್ದೀನಿ. ಈಗ ಆರ್ಮೋಲ್ ಶೇಪರಿಂದ ಶೇಪ್ ಕೊಡೋಣ. ನೆಕ್ಸ್ಟ್ ಮಾರ್ಜಿನ್ ಫ್ರೆಂಡ್ಸ್ ಇಲ್ಲಿ 0.25 ಅಷ್ಟು ಶೋಲ್ಡರ್ ಡೌನು. ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ಲೈನ್ ಬಂದು ಇವ್ರದ್ದು 27 ಇದೆ. ಅಪ್ಪರ್ ಚೆಸ್ಟ್ 27.5. ಇದರಲ್ಲಿ 27.5 ನಾವು 4th ಮಾಡಿದ್ರೆ 6.75 ಬರುತ್ತೆ. ನೋಡಿ 6.75 ನಾನು ಈ ಮಾರ್ಜಿನ್ ಲೈನ್ ಬಿಟ್ಟು ಮೆಜರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿಗೆ ಬರ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾವು ಲೂಸಿಂಗ್ ಒಂದು 1/2 ಇಂಚ್ ತಗೊಂತಾ ಇದ್ದೀನಿ. ಹಾಫ್ ಇಂಚ್ ಲೂಸಿಂಗ್ ತಗೊಂಡಿದ್ದೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ವೆಸ್ಟ್ ಬಂದು 23 ಇದೆ ಫ್ರೆಂಡ್ಸ್. ಇದು ನಮ್ದು ಬ್ಲೌಸ್ ಅಲ್ವಲ್ಲ. ನಾವು ಬ್ಲೌಸ್ ನಲ್ಲಿ ನೀವು ನೋಡಿದ್ರೆ ನನ್ನ ವಿಡಿಯೋಸ್ ಅಲ್ಲಿ ವೆಸ್ಟ್ ನಲ್ಲಿ ನಾವು ಲೂಸಿಂಗ್ ಬಿಡೋದು ಇಲ್ಲ. ಬ್ಲೌಸ್ ನಲ್ಲಿ ಬಿಡೋ ಅವಶ್ಯಕತೆ ಇಲ್ಲ. ಈಗ ನಾವು ಸ್ಟಿಚ್ ಮಾಡಿದ್ದು ಡ್ರೆಸ್ ಅಷ್ಟು ಫಿಟ್ಟಿಂಗ್ ಅಂತೂ ಹಾಕೋದಿಲ್ಲ. ಡ್ರೆಸ್ ಬ್ಲೌಸ್ ಫಿಟ್ಟಿಂಗ್ ಹಾಕದಂಗೆ ನಾವು ಡ್ರೆಸ್ ಫಿಟ್ ಹಾಕೋದಿಲ್ಲ. ಹಾಗಾದ್ರೆ ನಾವು ಲೂಸಿಂಗ್ ಎಷ್ಟು ಬಿಡಬೇಕು? ಇದರಲ್ಲಿ ನಾವು ಲೂಸಿಂಗ್ +2 ತಗೊಂತಾ ಇದೀವಿ = 25. 23 ಇವ್ರದ್ದು ವೆಸ್ಟ್ ಲೂಸ್ ಇದೆ. ನಾವು +2 ಇಂಚ್ ಆಡ್ ಮಾಡ್ತಾ ಇದೀವಿ. 2 ಇಂಚ್ ಆಡ್ ಮಾಡೋದ್ರಿಂದ = 25 ಆಗುತ್ತೆ. 25 ನಲ್ಲಿ ನಾವು 4th ಪಾರ್ಟ್ ಬಂದು 6.25 ಆಗುತ್ತೆ. ನೋಡಿ 6.25 ನಾನು ಇಲ್ಲಿಂದ ಮೆಜರ್ ಮಾಡ್ತಾ ಇದ್ದೀನಿ. ನಾನು ಮಾರ್ಜಿನ್ ಲೈನ್ ಬಿಟ್ಟೆ ಮಾಡ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ 1 ಇಂಚು ನಾವು ಬ್ಯಾಕ್ ಸೈಡ್ ಟಕ್ಸ್ ಹಾಕ್ತಿವಲ್ಲ ಡ್ರೆಸ್ ನಲ್ಲೂ ನಾವು ಇದು ಇಲ್ಲಿಂದ ಬಾಡಿ ಬರುತ್ತೆ, ಇಲ್ಲಿಂದ ಡ್ರೆಸ್ ಬರೋದ್ರಿಂದ ನಾವಿಲ್ಲಿ ಒಂದು ಟಕ್ಸ್ ಕೊಡ್ಲೇಬೇಕು. ಹಾಗಾಗಿ ಟಕ್ಸ್ ಪಾಯಿಂಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ. ಈಗ ಈ ಟಕ್ಸ್ ಪಾಯಿಂಟ್ ಲೈನ್ ಇಂದ ನಾವು ಅಪ್ಪರ್ ಚೆಸ್ಟ್ ಲೈನ್ ಹಾಕಿದ್ವಲ್ಲ ಅಲ್ಲಿಗೊಂದು ಮಾರ್ಕ್ ಹಾಕೋಣ. ಎಕ್ಸ್ಟ್ರಾ ಲೂಸಿಂಗ್ಗೋಸ್ಕರ ಮಾರ್ಕ್ ಹಾಕೋಣ. ನೆಕ್ಸ್ಟ್ ಇಲ್ಲಿಂದ ಫ್ರೆಂಡ್ಸ್ ಇಲ್ಲಿಂದ ನಾನು 1 ಇಂಚ್ ಅಷ್ಟು ಮೇಲ್ಗಡೆಗೆ ರೌಂಡ್ ಶೇಪ್ ತೆಗಿತಾ ಇದ್ದೀನಿ. ನೋಡಿ ಶೇಪ್ ಯಾವ ರೀತಿ ತೆಗಿಬೇಕಂತ ನಾನು ಟಕ್ಸ್ ಪಾಯಿಂಟ್ ಹಾಕಿದ್ಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಇನ್ನು ಲೈನ್ ಇದು 0.25ಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ, ನಾನು ಶೋಲ್ಡರ್ ಇವ್ರದ್ದು 2 ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವರು ಬ್ಯಾಕ್ ನೆಕ್ ಲೆಂತ್ ಬಂದು 8 ಇಂಚಲ್ಲಿ ನೆಕ್ ಓಪನ್ ಆಗ್ತಾ ಇದೆ. ಹಾಗಾಗಿ ನಾನು 8ವರೆಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನಮಗೆ ಕಸ್ಟಮರ್ ಸ್ವಲ್ಪ ಬ್ರಾಡ್ ನೆಕ್ ಡಿಮ್ಯಾಂಡ್ ಮಾಡಿದ್ದಾರೆ. ಹಾಗಾಗಿ ಬ್ರಾಡ್ ನಲ್ಲಿ ನಮ್ ನೆಕ್ ಕಟ್ ಆಗ್ತಾ ಇದೆ. ಈ ರೀತಿ ಬಾಕ್ಸ್ ಟೈಪ್ ಹಾಕೋಣ. ಆಮೇಲೆ ನಮ್ಮ ಆರ್ಮೋಲ್ ಶೇಪರಿಂದ ಪರ್ಫೆಕ್ಟ್ ಆಗಿ ಶೇಪ್ ಕೊಡೋಣ. ಪರ್ಫೆಕ್ಟ್ ಆಗಿ ಬರುತ್ತೆ ಇದರಿಂದ ಶೇಪ್ ಕೊಡೋದ್ರಿಂದ. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಡೌನ್ ನಾನು 0.25 ಅಷ್ಟೇ ಕೊಟ್ಟಿದ್ದೀನಿ.
2 ಪಾಯಿಂಟ್ಸ್ ಅಷ್ಟು ಇಲ್ಲಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಆರ್ಮೋಲ್ ಫ್ರೆಂಡ್ಸ್ ಇವ್ರದ್ದು 12.5 ಇದೆ ಪ್ಲಸ್ ಹಾಫ್ ಇಂಚ್ ಆಡ್ ಮಾಡೋಣ ಇಸ್ ಈಕ್ವಲ್ ಟು 13 ಇಂಚ್ ಆಗುತ್ತೆ. 13 ಇಂಚ್ ನಾವು ಹಾಫ್ ಮಾಡಿದ್ರೆ 6.5 ಬರುತ್ತೆ. 6.5 ಬರ್ತಾ ಇದೆಯಾ ಇಲ್ಲ ಅನ್ನೋದು ನಾವೀಗ ಮೆಜರ್ ಮಾಡಿ ನೋಡೋಣ. ನೋಡಿ ನಮ್ಮ ಸ್ಟಿಚಿಂಗ್ ಲೈನ್ ಇಲ್ಲಿಂದ ಶುರು ಆಗುತ್ತೆ. ಈ ರೀತಿ ನಾವು ಸ್ಟಿಚಿಂಗ್ಗೆ ಎಷ್ಟು ನಾವು ಫ್ಯಾಬ್ರಿಕ್ ಆದ್ರೆ ನಾವು ಸ್ಟಿಚ್ ಮಾಡ್ತೀವೋ ಅಲ್ಲಿಂದ ನಾವು ಸ್ಟಿಚ್ ಮಾಡಬೇಕು. ನೋಡಿ 6.5 ಪರ್ಫೆಕ್ಟ್ ಬರ್ತಾ ಇದೆ. 6.5 ಪರ್ಫೆಕ್ಟ್ ಬರ್ಬೇಕಂತ ಏನಿಲ್ಲ ಫ್ರೆಂಡ್ಸ್, ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ನೋಡಿ ಎಷ್ಟು ಈಸಿಯಾಗಿ ನಮ್ ಬ್ಯಾಕ್ ಪಾರ್ಟ್ ಕಟ್ ಆಗ್ತಾ ಇದೆ. ಈಗ ಇದು ನಾನು ಕಟ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಆಗಿದೆ, ಇದು ಕಟ್ ಮಾಡಿದೀನಿ. ಈಗ ಟಕ್ಸ್ ಪಾಯಿಂಟ್ ಕ್ರಿಯೇಟ್ ಮಾಡೋಣ. ನೋಡಿ ಟಕ್ಸ್ ಪಾಯಿಂಟ್ ಗೆ ಈ ರೀತಿ ಸೆಂಟರ್ ಇಂದ ಫೋಲ್ಡ್ ಮಾಡಿ ನಾವು 1 ಇಂಚ್ ತಗೊಂಡಿದ್ವಿ. 1 ಇಂಚಿಗೆ ಈ ಸೈಡ್ ಹಾಫ್ ಇಂಚ್ ಒಂದು ಮಾರ್ಕ್ ಹಾಕ್ತೀನಿ. ಈ ಸೈಡ್ ಹಾಫ್ ಇಂಚು, ಈ ಸೈಡ್ ಹಾಫ್ ಇಂಚ್, ಈ ರೀತಿ ತಗೊಂಡು 4.5ಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿಂದ ಫ್ರೆಂಡ್ಸ್ ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಬೇಕು. ಬ್ಲೌಸ್ ನಲ್ಲೇ ಶೇಪ್ ಅಲ್ಲ ಫ್ರೆಂಡ್ಸ್, ಡ್ರೆಸ್ ನಲ್ಲೂ ಈ ಶೇಪ್ ಕೊಡೋದ್ರಿಂದ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಇದಕ್ಕೂ ಈ ರೀತಿ ಕಚ್ ಪಾಯಿಂಟ್ ಹಾಕಿ ನೆಕ್ಸ್ಟ್ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ನೆಕ್ ನಾನು ಆಸ್ ಇಟ್ ಈಸ್ ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಬ್ಯಾಕ್ ನೆಕ್ ತೆಗಿತೀನಿ. ಈಗ ನೆಕ್ ಎಲ್ಲಿಗೆ ನಾವು ಮಾರ್ಕ್ ಹಾಕಿದೀವೋ ಅಲ್ಲೂ ನಾವು ಕಚ್ ಪಾಯಿಂಟ್ ಹಾಕಬೇಕು. ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೆ ಫ್ಯಾಬ್ರಿಕ್ ಇದು ಪೇಪರ್ ತಗೋಣ. ನೋಡಿ ಫ್ರೆಂಡ್, ಬ್ಯಾಕ್ ಪಾರ್ಟ್ ಪ್ರಕಾರ ಫ್ರಂಟ್ ಪಾರ್ಟ್ ನೋಡಿ, ಇದರಲ್ಲಿ ನಾನು ಮಾರ್ಜಿನ್ ಜಿಪ್ಗೋಸ್ಕರ ಯಾಡ್ ಮಾಡಿದ್ದೆ. ಈಗ ಈ ಮಾರ್ಕ್ ಬಿಟ್ಟು ನೋಡಿ ನಾನು ಎಲ್ಲಿಗೆ ಮಾರ್ಕ್ ಇಡ್ತಾ ಇದ್ದೀನಿ, ಈ ಕಚ್ ಪಾಯಿಂಟ್ ಇಲ್ಲಿಗೆ, ಈ ಪೇಪರ್ ಎಂಡಿಂಗಿಗೆ ಇಲ್ಲಿಗೆ ಬಂದಿದೆ. ಈ ಮಾರ್ಕ್ ಈ ಪೇಪರ್ ಎಂಡಿಂಗಿಗೆ ಇಲ್ಲಿಗೆ ಬಂದಿದೆ. ಈಗ ಇದು ಹೇಗಿದೆಯೋ ಆಸ್ ಇಟ್ ಈಸ್ ಅದೇ ರೀತಿ ಮಾರ್ಕ್ ಹಾಕ್ಬೇಕು. ಇಲ್ಲಿಗೂ ಒಂದು ಎಡ್ಜ್ ಲೈನ್ಗೂ ಒಂದು ಲೈನ್ ಹಾಕೋಣ. ನೋಡಿ ಆಸ್ ಇಟ್ ಈಸ್ ಫ್ರಂಟ್ ಹಾಗೆ ಬ್ಯಾಕ್ ಹೇಗಿದೆಯೋ ನಾನು ಫ್ರಂಟು ಹಾಗೆ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ಇದು ಬ್ಯಾಕ್ ಕ್ರಾಸ್ ಬ್ಯಾಕ್ ಲೈನು, ಫ್ರಂಟ್ ಕ್ರಾಸ್ ಬ್ಯಾಕ್ 0.75 ಅಷ್ಟು ತಗೋಣ. ಇಲ್ಲಿಗೆ ತಗೊಳ್ಳಿ. ಈ ರೀತಿ ಕ್ರಾಸ್ ಪಾಯಿಂಟ್ ಹಾಕಿ ನಮ್ಮ ಆರ್ಮೋಲ್ ಶೇಪರ್ ಇಂದ ಶೇಪ್ ಕೊಡಬೇಕು. ನಾನು ಯಾವ ರೀತಿ ಶೇಪ್ ಕೊಡ್ತಾ ಇದ್ದೀನಿ ಅಂತ ನೋಡಿ, ಇಲ್ಲಿ ಮಟನು ಬಂದಿದೆ. ನೆಕ್ಸ್ಟ್ ಬಂದು ನೆಕ್ ಇವ್ರದ್ದು 6 ಇಂಚ್ ನಲ್ಲಿ ಕಟ್ ಆಗ್ತಾ ಇದೆ. ಹಾಗಾಗಿ ನಾನು 6.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ 6.5ಗೆ ಒಂದು ಲೈನ್ ಇಲ್ಲಿಗೆ ಹಾಕೋಣ. ನೆಕ್ಸ್ಟ್ ಇಲ್ಲಿಗೂ ಸ್ಕೇಲ್ ಇಂದ ಡ್ರಾ ಮಾಡಿ ಇಲ್ಲಿಂದ ಸ್ಟ್ರೈಟ್ ಆಗಿ ಇದರಲ್ಲೂ ಶೇಪ್ ಕೊಡೋಣ. ನಮಗೆ ಬ್ರಾಡ್ ರೌಂಡ್ ನೆಕ್ ಹೇಳಿದ್ದಾರೆ. ನೆಕ್ಸ್ಟ್ ಬಸ್ಟ್ ಪಾಯಿಂಟ್ ಇವ್ರದ್ದು 8.5ಗೆ ಬರುತ್ತೆ. ಫ್ರಂಟ್ ಇವರು ಶಾರ್ಟ್ ಹೈಟೆಡ್ ಇದ್ದಾರೆ, ಅಂದ್ರೆ ಹೈಟ್ ಕಡಿಮೆ ಇದ್ದಾರೆ, ಹತ್ತತ್ರ 4 ಅಡಿಗೂ ಕಡಿಮೆ ಇರಬಹುದು. ಹಾಗಾಗಿ ಇವ್ರದ್ದು ನಾನು ಕಸ್ಟಮರ್ ಬಾಡಿ ಮೇಲೆನೆ ತಗೊಂಡಿದಾಗ 8.5 ಬಂತು. ನಾನು ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 9 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ 9 ಇಂಚಿಗೆ ನಾವು ಲೈನಿಗೆ ಈಗ ಈ ರೀತಿ ಡ್ರಾ ಮಾಡ್ಕೋಬೇಕು. ಅಪ್ಪರ್ ಚೆಸ್ಟ್ 27.5, ಫುಲ್ ಬಸ್ಟ್ 27.5. ಇದು ಫುಲ್ ಬಸ್ಟ್ ಲೈನು. ಈಗ
27.5. ಈಗ ನಾವು ಪಪ್ ಕ್ರಿಯೇಟ್ ಮಾಡಬೇಕು. ನಮ್ಮ ಕಸ್ಟಮರ್ ಬಾಡಿ ಪ್ಯಾಟರ್ನ್ ಬಂದು ಪ್ರಿನ್ಸೆಸ್ ಕಟ್ ನಲ್ಲಿ ಕಟ್ ಆಗ್ತಾ ಇದೆ. ಅದು ಹೇಗೆ ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಇದನ್ನ ಒಂದು ಫಾರ್ಮುಲಾ ಯೂಸ್ ಮಾಡಿ ಕಟಿಂಗ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. 27.5ಗೆ ಡಿವೈಡೆಡ್ 10 ಮಾಡಿ. ಡಿವೈಡೆಡ್ 10 ಮಾಡಿದ್ರೆ ಇಲ್ಲಿ 2.7 ಬರುತ್ತೆ. 2.7 ಬರುತ್ತೆ ನೋಡಿ. 2.7 ಅಂದ್ರೆ 2.25 ಇಂಚು. ಇಲ್ಲಿಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿಗೊಂದು ಮಾರ್ಕ್ ಹಾಕಿ ಇಲ್ಲಿ ನಾನು ಇಲ್ಲಿ ವೆಸ್ಟ್ ಹತ್ರ 2.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಲೈನ್ಗೆ ನಾವು ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋಣ. ನೆಕ್ಸ್ಟ್ ಈಗ ಬಸ್ಟ್ ಸೆಂಟರ್ ಆಗಿದೆ, ವೆಸ್ಟ್ ಇಲ್ಲೂ ನಮ್ದು ವಿಡ್ತ್ ಆಗಿದೆ. ಈಗ ಕಪ್ ವಿಡ್ತ್ ಎಷ್ಟು ತಗೋಬೇಕು ಅಂತ ನಾವು ನೋಡೋಣ. ಕಪ್ ವಿಡ್ತ್ ಫ್ರೆಂಡ್ಸ್, ಇದು ನಾನು ಬ್ಲೌಸ್ ಇದ್ದಿದ್ರೆ ಪರ್ಫೆಕ್ಟ್ ಆಗಿ ಇದು ನಾನು ಆಲ್ಮೋಸ್ಟ್ ಫ್ರಂಟ್ ತೋರಿಸಿರೋ ಕಟಿಂಗ್ಸ್ ನಲ್ಲಿ ನಾನು ನಿಮಗೆ ಹೇಳಿದ್ದೆ 2.5, 3 ಹೀಗೆ ಕಸ್ಟಮರ್ ಬಾಡಿ ಮೇಲೆ ತಗೋಬಹುದಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಹಾಗಾಗಿ ಈಗ ನಾವು ಡ್ರೆಸ್ ಮಾಡ್ತಿದೀವಲ್ಲ, ಡ್ರೆಸ್ ನಲ್ಲಿ ಅಷ್ಟು ಪರ್ಫೆಕ್ಟ್ ಬ್ಲೌಸ್ ನಲ್ಲಿ ಪರ್ಫೆಕ್ಷನ್ ಬಂದಂಗೆ ನಾವು ಡ್ರೆಸ್ ನಲ್ಲಿ ಕೊಡಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಇದರಲ್ಲಿ ಸ್ವಲ್ಪ ಕಪ್ಪು ವಿಡ್ತನ್ನ ನಾವು ಸ್ವಲ್ಪ ಕಡಿಮೆ ತಗೊಂತಾ ಇದೀವಿ. ನಾನು ಇವ್ರ ಕಪ್ ವಿಡ್ತ್ ಬಂದು 2 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಕಸ್ಟಮರ್ ಸೈಜು ತುಂಬಾ ಕಡಿಮೆ ಇದೆ, 0 ಸೈಜ್ ನಲ್ಲಿ ಇದು ಬ್ಲೌಸ್ ಕಟ್ ಆಗ್ತಾ ಇದೆ. ಹಾಗಾಗಿ ನೋಡಿ, ಇದು ಸ್ಟ್ರೈಟ್ ಆಗಿ ಈ ರೀತಿ ತಗೊಳೋದು ಬೇಡ, ಸ್ವಲ್ಪ ಇಲ್ಲಿಗೆ ಕ್ರಾಸ್ ಆಗಿ ಹೀಗೆ ತಗೊಳ್ಳೋಣ. ನೆಕ್ಸ್ಟ್ ನಮ್ ಆರ್ಮೋಲ್ ಶೇಪರ್ ತಗೊಂಡು ನೋಡಿ, ಹೀಗೆ ಶೇಪರ್ ಇಂದ ತುಂಬಾ ಈಸಿಯಾಗಿ ಐತೆ. ಆದ್ರೆ ನಾವು ಶೇಪ್ ಕೊಡ್ಬೋದು, ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಆರ್ಮೋಲ್ ಶೇಪರ್ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟ್ ಆರ್ಮೋಲ್ ಅಲ್ಲೂ ಒಂದು ಲೈನ್ ನಾನು 4 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಲೈನಿಗೆ ಈ ಲೈನ್ ಟಚ್ ಮಾಡೋಣ. ನೋಡಿ, ಹೀಗಿಂದ ಹಿಂಗೆ ಪರ್ಫೆಕ್ಟ್ ಆಗಿ ಬಂದಿದೆ. ಈಗ ಲೂಸ್ ಎಷ್ಟು ಬಂದಿದೆ ಅಂತ ನೋಡೋಣ. ಸಾರಿ, ಇದ್ರದ್ದು ಕಪ್ ಲೆಂತ್ ಎಷ್ಟು ಬಂದಿದೆ ಅಂತ ಇಲ್ಲಿ ನಾವು ಶೇಪ್ ಕೊಟ್ಟಿದೀವಲ್ವಾ, ಆರ್ಮೋಲ್ ಶೇಪರ್ ಇಂದ ಈ ಶೇಪ್ ಮೆಜರ್ಮೆಂಟ್ ಮಾಡಬೇಕು. ನೋಡಿ, 6 ಇಂಚಿಗೆ 1 ಪಾಯಿಂಟ್ ಅಷ್ಟೇ ಕಡಿಮೆ ಬಂದಿದೆ. ಸೇಮ್ ಇಲ್ಲೂ ಸೇಮೇ ತಗೋಬೇಕು. ತಗೊಂಡು ಇದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ. ಆಗಿದೆ, ನಾವು ಲೈನ್ ಹಾಕಿ ಈಗ ವೆಸ್ಟ್ ಲೂಸ್ ತಗೋಬೇಕು. ಹೇಗೆ ಅಂತ 6.25 ಬಂದಿತ್ತು. ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ವೆಸ್ಟ್ ಲೆಂತ್ ಲೂಸು ನೋಡಿ 6.25. ಇಲ್ಲಿಂದ ನಾವು ಎಲ್ಲಿಂದ ಪೇಪರ್ ಎಂಡಿಂಗ್ ಇದೆಯೋ ಅಲ್ಲಿಂದ ಮಾರ್ಕ್ ಹಾಕಿ, ಎಲ್ಲಿಗೆ ನಮ್ಮ ಸ್ಟಿಚಿಂಗ್ ಲೈನ್ ಎಂಡ್ ಆಗ್ತಿದೆಯೋ ಅಲ್ಲಿಗೆ ಇಟ್ಟು ಇದೇ ರೀತಿ ತೆಗೆದು ಇಲ್ಲಿಗಿಟ್ಟು ನೋಡ್ಬೇಕು ಎಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಬರ್ತಾ ಇದೆ. ಈ ರೀತಿ ಇಟ್ಟು ನಾವು ಈ ಪೇಪರ್ ಅಲ್ಲಿ ನೋಡ್ಬೇಕಲ್ಲ ಎಲ್ಲಿಗೆ ಬಂದಿದೆ ಅಂತ, ನಮ್ ಲೈನ್ ಎಲ್ಲಿಗೆ ಟಚ್ ಆಗ್ತಿದೆ ಅಂತ ನಾವು ನೋಡ್ಬೇಕಲ್ವಾ. ಇಲ್ಲಿಗೆ ಟಚ್ ಆಗ್ತಾ ಇದೆ. ಇಲ್ಲಿಂದ ಈ ಎಂಡಿಂಗ್ ಇಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕ್ಬೇಕು. ಇವ್ರದ್ದು ಫುಲ್ ಬಸ್ಟ್ ಎಷ್ಟಿಗೆ ಬಂದಿದೆ, 27.5 ಇದೆ. 27.5 ಅಲ್ಲಿ ನಮ್ದು 4th ಪಾರ್ಟ್ ಬಂದು 6.75 ಇಲ್ಲಿಗೆ ಬರ್ತಾ ಇದೆ ನೋಡಿ. 6.75 ಇಲ್ಲಿಗೆ ಬರ್ತಾ ಇದೆ. ಇದಕ್ಕೆ ನಾನು ಎಕ್ಸ್ಟ್ರಾ 75 ಅಷ್ಟು ನಾನು ಲೂಸಿಂಗ್ ಬಿಡ್ತಾ ಇದ್ದೀನಿ. ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬರೋದ್ರಿಂದ ನಾವು ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಕೊಡ್ಬಹುದು. ಈ ಕಪ್ ಬಿಡ್ತಿದೆಯಲ್ಲ, ಇದು ಬಂದು ಇಲ್ಲಿಗೆ ಬಂದು ಸೆಟ್ ಆಗಿದ್ರೆ ಈ ಕ್ರಾಸ್ ಇರೋದು ಸ್ಟ್ರೈಟ್ ಆಗಿಬಿಡುತ್ತೆ. ಇದು ಮತ್ತೆ ಕ್ರಾಸ್ ಆಗಿದೆ ಅಂತ ನೀವು ಮತ್ತೆ ಡೌಟ್ ಪಡಬೇಡಿ.
ಈ ರೌಂಡ್ ಅಪ್ ಬಂದು ಈ ಸ್ಟ್ರೈಟ್ ಲೈನಿಗೆ ನಾವು ಟಚ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಈ ಕ್ರಾಸ್ ಇರೋ ಲೈನು ಸ್ಟ್ರೈಟ್ ಆಗಿ ಬರುತ್ತೆ. ಹಾಗಾಗಿ ಟೆನ್ಷನ್ ಆಗೋದೇನೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಬಂದಿದೆ. ಈ ಲೈನ್ ಮಾತ್ರ ಸ್ವಲ್ಪ ಹೀಗೆ ಸ್ವಲ್ಪ ಕ್ರಾಸ್ ತಗೊಳ್ಳಿ. ಇದು ಕಟ್ ಮಾಡೋಣ. ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್ ಕಟ್ ಆಗಿದೆ. ನಾನು ಕಟ್ ಮಾಡ್ಕೊಂತ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ, ನಮ್ದು ಫ್ರಂಟ್ ಪಾರ್ಟ್ ರೆಡಿ ಆಗಿದೆ. ಈ ರೀತಿ ನಮ್ ಫ್ರಂಟ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪ್ಯಾಟರ್ನ್. ಈಗ ಇದಕ್ಕೆ ನಾವು ಕೆಳಗಡೆ ಅಂಬ್ರೆಲ್ಲಾ ಕಟ್ಟಿಂಗ್ ನಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಬಾಟಮ್. ಅದು ಹೇಗೆ ಅಂತ ನಾನು ನಿಮಗೆ ಫಸ್ಟ್ ಪೇಪರ್ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಆಗಿದ್ಮೇಲೆ ಫ್ಯಾಬ್ರಿಕ್ ಮೇಲೆ ನಾನು ಪೇಪರ್ ಮೇಲೆ ನಿಮ್ಗೆ ಯಾವ ರೀತಿ ತಿಳಿಸ್ಕೊಡ್ತೀನೋ ಅದೇ ರೀತಿ ಆಸ್ ಇಟ್ ಈಸ್ ನಾನು ಫ್ಯಾಬ್ರಿಕ್ ಮೇಲೆನು ಹೇಳ್ತೀನಿ. ಅಂದ್ರೆ ನಿಮಗೆ ಪೇಪರ್ ಮೇಲೆ ತೋರಿಸೋದ್ರಿಂದ ಕ್ಲಾರಿಟಿಯಿಂದ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ನಿಮಗೆ ಇದೊಂದು ಕ್ಲಾರಿಟಿಗೋಸ್ಕರ ನಾನು ಪೇಪರ್ ಮೇಲೆ ತೋರಿಸ್ಕೊಡ್ತೀನಿ. ಈಗ ಇದ್ರ ಪ್ರಕಾರ ನೋಡೋಣ ಹೇಗೆ ಅಂತ. ಫ್ರೆಂಡ್ಸ್, ನಾನು ಫಸ್ಟ್ ಪೇಪರ್ ಮೇಲೆ ಡ್ರಾ ಮಾಡಿದ್ದೀನಿ ನಾನು ಯಾವ ರೀತಿ ನಾನು ನಿಮಗೆ ಡ್ರೆಸ್ ಕಟ್ ಮಾಡ್ತಾ ಇದ್ದೀನಿ ಅಂತ. ಅಂಬ್ರೆಲ್ಲಾ ಕಟ್ಟಿಂಗ್ ನಲ್ಲಿ ನಮ್ದು ಕ್ರಾಸ್ ಕಟ್ ನಲ್ಲಿ ಇದು ಪ್ಯಾಟರ್ನ್ ಕಟ್ ಆಗ್ತಾ ಇದೆ. ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಇದು ಫ್ರಂಟ್, ಇದು ಬ್ಯಾಕ್. ಈಗ ಇದ್ರ ಪ್ರಕಾರ ನಮ್ ಕಸ್ಟಮರ್ದು ಲೆಂತ್ ಎಷ್ಟಿದೆ ನೋಡಿ. ನಾವು ಬಾಡಿ ಲೆಂತ್ ಇಲ್ಲಿ ನಾನು ತೋರಿಸ್ತೀನಿ. ಬಾಡಿ ಲೆಂತ್ ಬಂದು 13.5 ಇತ್ತು. ಪ್ಲಸ್ ನಾವು 1 ಇಂಚ್ ಆಡ್ ಮಾಡಿದ್ವಿ ಈಸ್ ಈಕ್ವಲ್ ಟು 14.5 ಆಗಿದೆ ಅಲ್ವಾ. ಈಗ ನಮ್ ಕಸ್ಟಮರ್ ಬಾಟಮ್ ಲೆಂತ್ ಬಂದು 32 ಇದೆ ಫ್ರೆಂಡ್ಸ್. 32 ಇದೆ. 32ಗೆ ನಾವು ಪ್ಲಸ್ ಎಷ್ಟು ಮಾಡಬೇಕು? 32 ಅಂದ್ರೆ ಇಲ್ಲಿಂದ ನಾವು ಮೆಜರ್ಮೆಂಟ್ ಮಾಡ್ಬೇಕಾಗುತ್ತೆ. ಇಲ್ಲೂ ನಾವು ಮಾರ್ಜಿನ್ ಬಿಡಬೇಕಾಗುತ್ತೆ, ಇಲ್ಲೂ ನಾವು ಮಾರ್ಜಿನ್ ಬಿಡಬೇಕಾಗುತ್ತೆ. ನೋಡಿ ಈ ರೀತಿ ಇಲ್ಲೂ ಮಾರ್ಜಿನ್ ಬಿಡಬೇಕಾಗುತ್ತೆ, ಇಲ್ಲೂ ಸ್ಟಿಚಿಂಗ್ ನಮಗೆ ಬೇಕಲ್ಲ, ಹಾಗಾಗಿ ಇಲ್ಲೂ ಮಾರ್ಜಿನ್ ಬೇಕಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ನಾನು ಕೆಳಗಡೆ 1/2 ಇಂಚ್ ಅಷ್ಟು ಅಂದ್ರೆ ಓವರ್ಲ್ಯಾಕ್ ಆಗ್ತಾ ಇದೆ ಫ್ರೆಂಡ್ಸ್. ನಾವು ಬೇರೆ ಏನಾದ್ರೂ ಪಟ್ಟಿ ಫೋಲ್ಡ್ ಮಾಡೋದು ಈ ರೀತಿ ಅಂತ ಅಂದ್ರೆ ನಾವು ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಫೋಲ್ಡಿಂಗ್ಗೆ ಬಿಡಬೇಕಾಗುತ್ತೆ. ಇದು ಕ್ರಾಸ್ ಅಂಬ್ರೆಲ್ಲಾ ಕಟ್ ಅಲ್ಲಿ ಕಟ್ ಆಗೋದ್ರಿಂದ ಸ್ವಲ್ಪ ಫ್ಯಾಬ್ರಿಕ್ ಸ್ಯಾಟಿನ್ ಅಲ್ಲಿ ಕಟ್ ಆಗ್ತಾ ಇದೆ. ಹಾಗಾಗಿ ನಾನು ಇದಕ್ಕೆ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ದೀನಿ. ಬಾಟಮ್ ಅಲ್ಲೂ ಅಪ್ಪರ್ ಇಲ್ಲಿ ವೆಸ್ಟ್ ಅಲ್ಲೂ ನಾನು 1 ಇಂಚ್ ಅಷ್ಟೇ ಆಡ್ ಮಾಡ್ತಾ ಇದ್ದೀನಿ. 1/2 ಇಂಚ್ ಆಡ್ ಆದ್ರೆ 1 ಇಂಚ್ ಆಗುತ್ತೆ. 32 ಪ್ಲಸ್ 1 ಇಸ್ ಈಕ್ವಲ್ ಟು 33 ಅಂದ್ರೆ ಈ ಲೆಂತ್ ಬಂದು ನೋಡಿ, ಈ ಲೆಂತ್ ಬಂದು ನಮ್ದು 33 ಬರಬೇಕು ಲೆಂತ್. ಇದೂನು 33 ಬರಬೇಕು, ಇದೂನು 33 ಬರಬೇಕು. ಈ ರೀತಿ 33 ಬರ್ಬೇಕು ಫ್ರೆಂಡ್ಸ್. ಈಗ ಕಟಿಂಗ್ ಹೇಗ್ ಮಾಡ್ಬೇಕು? ಈಗ ಲೆಂತ್ ಒಂದು ಆಗಿದೆ, ಇದೆಷ್ಟು ತಗೋಬೇಕು? ನಾವ್ ಎಷ್ಟು ತಗೊಂಡಿದ್ವಿ? ಇವ್ರದ್ದು ವೆಸ್ಟ್ ಬಂದು ಎಷ್ಟಿದೆ? ವೆಸ್ಟ್ ಇವ್ರದ್ದು 25 ಇದೆ ಅಲ್ವಾ. ನಾವು ಆಲ್ರೆಡಿ 2 ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿದ್ವಿ. 2 ಇಂಚ್ ಎಕ್ಸ್ಟ್ರಾ ನಾವು ಕಟ್ಟಿಂಗ್ ನಲ್ಲೇ ಆಡ್ ಮಾಡಿದ್ವಿ. ಯಾವುದು? ಫಸ್ಟ್ ನಾವು ಬಾಡಿ ಲೆಂತ್ ಕಟ್ ಮಾಡ್ಬೇಕಾದ್ರೆ. ಹಾಗಾದ್ರೆ ಇದರಲ್ಲೇ ಇಲ್ಲಿ ನಮ್ದು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಆಗುತ್ತೆ. ಅದು ಹೇಗೆ ಅಂತ ನಾನೀಗ ಹೇಳ್ತೀನಿ. ಈಗ ಕಲೀಸ್ ನಮ್ಮವು 2 ಕಟ್ ಆಗ್ತಿದಾವೆ, ಒಂದು ಫ್ರಂಟ್ ಒಂದು ಬ್ಯಾಕ್. ಅದು ತೆಗೆಯೋದು ಹೇಗೆ ನಾನು ಅದು ನಿಮಗೀಗ ತಿಳಿಸ್ಕೊಡ್ತೀನಿ ನೋಡಿ.
ನಾವು ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟರ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ. 25 ಡಿವೈಡೆಡ್ ಬೈ 2 ಕಲಿ, ಇದು 1 ಇದು 2, 2 ಕಲಿ ಅಲ್ವಾ, 2 ಮಾಡಬೇಕು. 25 ಡಿವೈಡೆಡ್ ಬೈ 2 ಎಷ್ಟು ಬಂದಿದೆ ನೋಡಿ, 12.5 ಬಂದಿದೆ. ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 12.5 ಬಂದಿದೆ. ಈಗ ಈ 12.5ಗೆ ನಾವು ಮತ್ತೆ ಲೂಸಿಂಗ್ ಆಡ್ ಮಾಡ್ಬೇಕಲ್ವಾ. ನಾವು ಇಲ್ಲಿ ಸ್ಟಿಚಿಂಗ್, ಇಲ್ಲಿ ನಮ್ದು ಸ್ಟಿಚಿಂಗ್ ಪಾಯಿಂಟ್ ಬರುತ್ತಲ್ಲ, ಸ್ಟಿಚಿಂಗ್ ಲೈನ್ ಬರುತ್ತೆ, ಇದು ನಮ್ದು ವೆಸ್ಟ್ ಆಗುತ್ತೆ. ಅದಕ್ಕೆ ನಾವು ಲೂಸಿಂಗ್ ಬಿಡ್ಬೇಕಾಗುತ್ತಲ್ಲ, ಎಷ್ಟು ಬಿಡ್ಬೇಕು, 3 ಇಂಚ್ ಬಿಡ್ಬೇಕು. 3 ಇಂಚ್ ಅದು ಹೇಗೆ ಅಂತ ನೋಡಿ. 12.5 ಡಿವೈಡೆಡ್ ಬೈ 3, ಇದು 3 ನಲ್ಲಿ ನಾವು ಡಿವೈಡೆಡ್ ಮಾಡಬೇಕು. ಆವಾಗ ನಾವು ಇಲ್ಲಿ ಹೇಗೆ ಕಟ್ ಮಾಡ್ಬೇಕು ಅನ್ನೋದು ನಮ್ದು ಇಲ್ಲಿ ಲೆಂತ್ ಗೊತ್ತಾಗುತ್ತೆ ನೋಡಿ. 12.5 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ನಾನೀಗ ನಿಮಗೆ ತೋರಿಸ್ತೀನಿ. 12.5 ಡಿವೈಡೆಡ್ ಬೈ 3 ಎಷ್ಟು ಬಂದಿದೆ, 4.16 ಬಂದಿದೆ. ಇದರಲ್ಲಿ ಮೈನಸ್, ಇದಕ್ಕೆ ಮೈನಸ್ 0.5 ಮಾಡಬೇಕು. ಅಂದ್ರೆ ಎಷ್ಟು ಬಂದಿದೆ, 3.66 ಬಂದಿದೆ. 12.5 ಡಿವೈಡೆಡ್ ಮಾಡಿ 3 ಮಾಡಿದ್ವಿ, ಆವಾಗ ಇಸ್ ಈಕ್ವಲ್ ಟು 4.16 ಬಂದಿದೆ. 4.16ಗೆ ನಾವು ಮೈನಸ್ 0.5 ಮಾಡಿದ್ವಿ, ಅಂದ್ರೆ ಮೈನಸ್ ½ ಇಂಚ್ ಮಾಡಿದ್ರಿಂದ ನಮ್ದು ಎಕ್ಸಾಕ್ಟ್ ನಾವು ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಹೀಗೆ ಸ್ಟ್ರೈಟ್ ನಾವು ಫೋಲ್ಡ್ ಮಾಡ್ತೀವಲ್ಲ ಬಟ್ಟೆ, ನಾವು ಕೋನ್ ಟೈಪ್ ಫೋಲ್ಡ್ ಮಾಡಿ ಈ ಲೆಂತ್ ತೆಗಿಬೇಕಲ್ಲ. ಈ ವಿಡ್ತ್ ಎಷ್ಟು ಬಂದಿದೆ, ಈ ವಿಡ್ತ್ ನಾವು ಎಷ್ಟು ತಗೋಬೇಕು, 25 ನಮ್ದು ಬಾಡಿ ಲೂಸಿಂಗ್ ಬರ್ತಾ ಇದೆ. ಆ ಲೂಸಿಂಗ್ಗೆ ನಾವು ಈ ವಿಡ್ತ್ 4th ಪಾರ್ಟ್ ನಲ್ಲಿ ಎಷ್ಟು ತಗೋಬೇಕು, ಇಲ್ಲಿ ಎಷ್ಟು ಬಂದಿದೆ, ನಾವು 0.5 ಮೈನಸ್ ಮಾಡಿದಾಗ 3.66 ಬಂದಿದೆ. ಇಲ್ಲಿ ನೋಡಿ, ಇಲ್ಲೂ 3.66 ಬರಬೇಕು, ಇಲ್ಲೂ 3.66 ಬರಬೇಕು, ಇಲ್ಲೂ ಅಷ್ಟೇ. ಈ ರೀತಿ ನಾವು ಕೋನ್ ಟೈಪ್ ಫ್ಯಾಬ್ರಿಕ್ ಫೋಲ್ಡ್ ಮಾಡ್ತೀವಿ. ನಾನು ನಿಮಗೆ ಪೇಪರ್ ಮೇಲೆನೂ ತೋರಿಸ್ತೀನಿ. 3.66, 3.66 ಈ ರೀತಿ ನಾವು ಮೆಜರ್ಮೆಂಟ್ ಮಾಡಿ ಕಟ್ ಮಾಡೋದ್ರಿಂದ ನಮ್ದು ಈ ಸರ್ಕಲ್ ಇಲ್ಲಿಂದ ಇಲ್ಲಿಗೆ ಪರ್ಫೆಕ್ಟ್ ಆಗಿ ಕಟಿಂಗ್ ಆಗುತ್ತೆ. ಅದು ನಾನು ಫೋಲ್ಡ್ ಮಾಡಿ ತೋರಿಸಿದಾಗ ನಿಮಗೆ ಇನ್ನೂ ಕ್ಲಾರಿಟಿಯಿಂದ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ಹೇಗೆ ಫೋಲ್ಡ್ ಮಾಡಬೇಕು, ಫ್ಯಾಬ್ರಿಕ್ ಹೇಗೆ ಫೋಲ್ಡ್ ಮಾಡ್ಬೇಕಂತ ನೋಡೋಣ. ನೋಡಿ, ನಾನು ಈಗ ಸ್ಯಾರಿ ಈ ರೀತಿ ತಗಂತೀನಿ. ಇದೇ ರೀತಿ ತಗೊಂಡು ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ತೀನಿ. 1 ಫೋಲ್ಡ್ ಆಗಿದೆ. ಇದು ಪೇಪರ್ ನಮ್ದು ಅಷ್ಟು ಇದಿಲ್ಲ ಫ್ರೆಂಡ್ಸ್, ಹಾಗಾಗಿ ಈಗ ಇದೇ ರೀತಿ ಸ್ಯಾರಿ ನಮ್ದು ಇದು ವಿಡ್ತ್ ಬಹಳ ಬರುತ್ತಲ್ಲ, ಹಾಗಾಗಿ ಈ ರೀತಿ ತಗಲಿ ನೀವು. ಇದು ನಮ್ದು ಹಗಲ, ಇದು ಸ್ಯಾರಿ ಲೆಂತ್ ಅಂತ ತಿಳ್ಕೊಳ್ಳಿ. ಇದು ಸ್ಯಾರಿ ಲೆಂತ್, ಇದು ವಿಡ್ತ್. ನಮ್ದು ವಿಡ್ತ್ ಬಹಳ ಬರುತ್ತಲ್ಲ ಸ್ಯಾರಿ, 5.5 ಮೀಟರ್ ಇದಂತ ತಿಳ್ಕೊಂಡ್ರಿ. 5.5 ಮೀಟರ್ ಇದು ಬಂದು ಹತ್ರ 45 ಎಷ್ಟೋ ಬರುತ್ತೆ ಫ್ರೆಂಡ್ಸ್ ಲೆಂತ್. ಅದು ಸ್ಯಾರಿ ಮೇಲೆ ಹೋಗುತ್ತೆ, ಒಂದೊಂದು ಸ್ಯಾರಿಯಲ್ಲಿ ಒಂದು. ಈಗ ನೋಡಿ, ಇದು ಫೋಲ್ಡೆಡ್ ಸೈಡ್, ಇದು ಒಂದು ಡಬಲ್ ಫೋಲ್ಡ್ ಅಂತ ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಫೋಲ್ಡ್ ಈ ರೀತಿ ಹಾಕಿ, ಈ ರೀತಿ ಹಾಕೋದ್ರಿಂದ ನಮ್ಮ ಸ್ಯಾರಿ ಫೋಲ್ಡೆಡ್ ನೋಡಿ. ಇದು ಫೋಲ್ಡ್ 4 ಫೋಲ್ಡೆಡ್ ಇದೆ ಈ ಸೈಡ್, ಡಬಲ್ ಫೋಲ್ಡೆಡ್ ಈ ಸೈಡ್ ಬರಬೇಕು, ಓಪನ್ ಫೋಲ್ಡೆಡ್ ಈ ಸೈಡ್ ಬರಬೇಕು ನೋಡಿ. 1 2 2 3 4 ಈ ರೀತಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಬೇಕು. ಈಗ ಮೆಜರ್ಮೆಂಟ್ ಹೇಗ್ ಮಾಡಬೇಕು,
ನಾನೀಗ ನಿಮಗೆ 3.66 ಅಂತ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದು ಹೇಗೆ ಮೆಜರ್ ಮಾಡ್ಬೇಕಂದ್ರೆ ನೋಡಿ, ಟೇಪು ನಮ್ಮ ಕೋನ್ಗೆ ಕರೆಕ್ಟ್ ಈ ಹೋಲ್ ಇದೆಯಲ್ಲ, ಈ ಹೋಲ್ ಕರೆಕ್ಟ್ ಈ ಪಾಯಿಂಟ್, ಈ ನಾವು ಫ್ಯಾಬ್ರಿಕ್ ನಲ್ಲಿ ಕಟ್ ಮಾಡ್ತೀವಲ್ಲ, ಹಾಗಾಗಿ ಈ ಕೋನ್ ಹತ್ರ ಬರಬೇಕು ಈ ಹೋಲ್. ಈ ರೀತಿ ಇಟ್ಟು 3.66 ಅಂದ್ರೆ 3.5 1 ಪಾಯಿಂಟ್ ಎಕ್ಸ್ಟ್ರಾ ಇಲ್ಲಿಗೊಂದು ಮಾರ್ಕ್ ಹಾಕೋಣ. ಇದೇ ಹೀಗೆ ತಗೊಂಡು ಈ ಕೋನ್ ಹೀಗೆ ತಗೊಂಡು ನೋಡಿ, ಇಲ್ಲಿಗೊಂದು ಮಾರ್ಕ್ ಹಾಕೋಣ, ಈ ಸೈಡ್ಗೂ ಒಂದು ಮಾರ್ಕ್ ಹಾಕೋಣ. ಇಲ್ಲೂ ಸೇಮ್ ಇದೇ ರೀತಿ ನಾವು ಸರ್ಕಲ್ ನಲ್ಲಿ ಮಾರ್ಕ್ ಹಾಕ್ಬೇಕು. ಈ ಸರ್ಕಲ್ಗೆ ನಾವು ಮಾರ್ಕ್ ಹಾಕೊಂಡು ಈ ಸರ್ಕಲ್ ಇಂದ ನಾವೀಗ ಮಾರ್ಕ್ ಹಾಕಿದೀವಿ. ಫ್ಯಾಬ್ರಿಕ್ ಮೇಲೇನು ಆಸ್ ಇಟ್ ಈಸ್ ಹೀಗೆ ಫ್ರೆಂಡ್ಸ್. ಫ್ಯಾಬ್ರಿಕ್ ಮೇಲೆ ನಿಮಗೆ ಸ್ವಲ್ಪ ಗೊತ್ತಾಗುತ್ತೋ ಇಲ್ಲ ಅಂತ ನಾನು ಇದು ಪೇಪರ್ ಮೇಲೆ ಕ್ಲಾರಿಟಿಗೋಸ್ಕರ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇದು ನಮ್ದು ವೆಸ್ಟ್ ಲೂಸು, ಇಲ್ಲಿಂದ ಹಿಡಿದು ಇದು ವೆಸ್ಟ್ ಲೂಸಿಂಗ್, ಇದು ವೆಸ್ಟ್ ಇಂದಲ್ಲ. ನೆಕ್ಸ್ಟ್ ಈಗ ಟಾಪ್ ಲೆಂತ್ ನಾವು ನಿಮಗೆ ತೋರಿಸ್ದಂಗೆ 32 ಇದೆ. 32 ನಲ್ಲಿ ಪ್ಲಸ್ 1 ಇಂಚ್ ಆಡ್ ಮಾಡಿದೆ 33 ಬರುತ್ತಲ್ಲ, 33 ತಗೋಬೇಕು ನಾವು. ಇಲ್ಲಿಂದ ಹಿಡಿದು ನಮ್ದು ಇಲ್ಲಿಂದ ಹಿಡಿದು 33 ಎಲ್ಲಿಗೆ ಬರ್ತಾ ಇದೆ ಅಂತ ನಾನು ನೋಡೋಣ. ನಾನು ಇಲ್ಲಿಗೆ 5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿ ನಮ್ದು ಪೇಪರ್ ಜಾಸ್ತಿ ಅವೈಲಬಲ್ ಇಲ್ಲ, ಹಾಗಾಗಿ ಫ್ಯಾಬ್ರಿಕ್ ಮೇಲೆ ನಾನು ಅಲ್ಲೂ ತೋರಿಸ್ತೀನಿ, ನಿಮಗೆ ಇನ್ನೂ ಕ್ಲಾರಿಟಿಯಿಂದ ಗೊತ್ತಾಗುತ್ತೆ. ನೋಡಿ, ನಾನು ಈ ಲೈನಿಂದ ಈ ಲೈನಿಗೆ 5 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ನಾವು ಕಂಪ್ಲೀಟ್ ಇಲ್ಲಿಂದ 5 ಬಂದಿದೆಯಲ್ಲ ಫ್ರೆಂಡ್ಸ್, ಇಲ್ಲಿಗೊಂದು ಮಾರ್ಕ್ ಹಾಕಿ ಈಗ ಇಲ್ಲಿಂದ ಈ ಕೋನ್ ನಾವು ಅವಾಗಲೇ ನಾವು ಎಲ್ಲಿಗೆ ಮಾರ್ಕ್ ಹಾಕಿದೀವೋ ಅಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ, 8.75 ಬರ್ತಾ ಇದೆ. ಇದೇ ರೀತಿ ಈಗ ಇದು ನಮ್ದು 33 ಅಂತ ನಾವು ತಿಳ್ಕೋಬೇಕು. ನಾನು ಪೇಪರ್ ಮೇಲೆ ತೋರಿಸಿದಿನಲ್ಲ, ಹಾಗಾಗಿ 33 ಅಂತ ನಾವೀಗ ರ್ಯಾಂಡಮ್ಲಿ ತಿಳ್ಕೊಳ್ಳೋಣ. 33 ಎಲ್ಲಿಗೆ ಬರ್ತಾ ಇದೆ, 33 ಇಲ್ಲಿಗೆ ಬರ್ತಾ ಇದೆ. ಈ ರೀತಿ ನಾವು ಇಲ್ಲೇ ಕೋನ್ ಹತ್ರ ಈ ರೀತಿ ನಾವು ಫಿಂಗರ್ ಇಂದ ಟೇಪ್ ಈ ರೀತಿ ಸ್ಟಿಕ್ ಮಾಡಿ, ಇಲ್ಲ ಮನೆಗೆ ಇನ್ನೊಬ್ರು ಯಾರಾದ್ರೂ ಎಕ್ಸ್ಟ್ರಾ ಇದ್ರೆ ಅವರಿಗೆ ಇಟ್ಕೊಳಕ್ ಹೇಳ್ಬೇಕು. ಈ ರೀತಿ ನಾವು ಮಾಡ್ಬೇಕು. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿಗೆ ನಮ್ದು ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ, ನಡೆಯುತ್ತೆ, ಪೇಪರೇ ಅಲ್ವಾ. ಈಗ ಸರ್ಕಲ್ ನಲ್ಲಿ ಕಟ್ ಮಾಡೋಣ. ಈ ನಮ್ದು ಎಕ್ಸ್ಟ್ರಾ ನಮ್ದು ಕಟ್ ಆಗಿರೋ ಫ್ಯಾಬ್ರಿಕ್ ನಾವು ಈ ರೀತಿ ಸ್ಟಿಚ್ ಮಾಡಿದ್ರೆ, ಈ ರೀತಿ ನಾವು ಸ್ಟಿಚಿಂಗ್ ಲೈನ್ ಬಿಟ್ಟು ಈ ರೀತಿ ಮಾಡೋದ್ರಿಂದ ನೋಡಿ 8.75 ಬಂದಿದೆಯಲ್ಲ, ಇಲ್ಲಿಗೆ ನಾವು ಮಾರ್ಕ್ ಹಾಕಬಹುದು. ನೋಡಿ ಫ್ರೆಂಡ್ಸ್, ಇದು ನಾವು ಫ್ಯಾಬ್ರಿಕ್ ನಲ್ಲೂ ಸೇಮು ಇಲ್ಲಿ ಕಟ್ ಮಾಡಿ ನಮ್ದು ಫ್ಯಾಬ್ರಿಕ್ ಸ್ವಲ್ಪ ಸೇವ್ ಆಗುತ್ತಲ್ಲ, ಆ ಸೇವ್ ಆಗಿರೋ ಫ್ಯಾಬ್ರಿಕ್ ನಲ್ಲಿ ನಾವು ಸ್ಲೀವ್ಸ್ ತೆಗಿಬಹುದು. ಏನಾದರೂ ಕಸ್ಟಮರ್ ಡಿಸೈನ್ ಮಾಡ್ರಿ ಅಂದ್ರೆ ಅದಕ್ಕೂ ಮಾಡ್ಬೋದು. ಈ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಫ್ಯಾಬ್ರಿಕ್ ಜಾಯಿಂಟ್ ಮಾಡಬೇಕಾಗುತ್ತೆ. ನಮ್ಗೇನಾದ್ರೂ ಫ್ಯಾಬ್ರಿಕ್ ಸ್ವಲ್ಪ ಆದ್ರೆ ನೋಡಿ 4 ಪೀಸಸ್ ಈ ರೀತಿ ಬಂದಿದಾವೆ, ಈ ರೀತಿ ಅಡ್ಜಸ್ಟ್ ಮಾಡಬೇಕು. ಈಗ ವೆಸ್ಟ್ ಲೈನ್ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ನಮ್ಮ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈಗ ನಾವು ಇಲ್ಲಿಂದ ನಮ್ದು ಸ್ಟಿಚಿಂಗ್ ಲೈನ್ ಇಲ್ಲಿಂದಾನು ಹೋಗುತ್ತೆ, ನಾವು ನಮ್ಮ ಬಾಡಿ ಇಲ್ಲಿ ಬಂದು ಅಡ್ಜಸ್ಟ್ ಆಗುತ್ತಲ್ಲ, ಆವಾಗ ಇದು ನಮ್ದು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವಾ, ಹಾಗಾಗಿ ನಾವು ಲೂಸಿಂಗ್ ಬಿಟ್ಟಿದ್ದು ಫಸ್ಟ್ ವೆಸ್ಟ್ ಅಲ್ಲಿ ಮತ್ತೆ ಬಿಡ್ಬೇಕಂದ್ರೆ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಮಿಕ್ಕಿದ್ದಿದ್ರಲ್ಲಿ ನಾವು ಮೆಜರ್ಮೆಂಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಕಸ್ಟಮರ್ ಇದು ವೆಸ್ಟ್ ಲೈನು 6.25 ಇದೆ. ಇಲ್ಲಿಂದ ನೋಡಿ ನಾವು ಹೇಗೆ ಮೆಜರ್ಮೆಂಟ್ ಮಾಡಬೇಕು, ಈ ರೀತಿ ನೋಡಿ 6.25 ಪರ್ಫೆಕ್ಟ್ ಇಲ್ಲಿಗೆ ಬಂದಿದೆ. ನೋಡಿ ನಾನು ಮತ್ತೆ ನಿಮಗೆ ಮೆಜರ್ ಮಾಡಿ ತೋರಿಸ್ತೀನಿ. 6.25 ಅಲ್ಲ ಅವ್ರದ್ದು,
4th ಬಂದಿದ್ದು ನೋಡಿ 6.25ಗೆ ಇವ್ರಿಗೆ ಕರೆಕ್ಟ್ ಇಲ್ಲಿಗೆ ಮಾರ್ಕ್ ಬರುತ್ತೆ. ಈ ರೀತಿ ನಾವು ಕಟ್ಟಿಂಗು ಪರ್ಫೆಕ್ಟ್ ಮೆಥಡ್ಸ್ ಇಂದ ಕಟ್ ಮಾಡೋದ್ರಿಂದ ನಾವು ಈಸಿಯಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್. ಇದು ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಹೇಗೆ ಅಂತ ಮಿಸ್ ಮಾಡಬೇಡಿ. ಅದೂ ಸೇಮ್ ಆಸ್ ಇಟ್ ಈಸ್ ನಾನು ಪೇಪರ್ ಮೇಲೆ ಹೇಗೆ ಕಟ್ ಮಾಡಿದ್ದೀನೋ ನಿಮಗೆ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದು ಹೇಗೆ ಅಂತ ನೋಡಿದ್ರೆ ನೀವು ಇನ್ನೂ ಕ್ಲಾರಿಟಿಯಿಂದ ನಿಮ್ಮ ಕ್ಲೈಂಟ್ಸ್ಗೆ ಕಸ್ಟಮರ್ಸ್ಗೆ ನೀವು ಇಲ್ಲ ನಿಮ್ಮ ಮನೆಗಿರೋರ್ಗೆ ಯಾರಿಗಾದ್ರೂ ಪರವಾಗಿಲ್ಲ ಈಸಿಯಿಂದ ಕಟ್ ಮಾಡ್ಬೋದು. ಫಸ್ಟ್ ನೀವು ಬಿಗಿನರ್ಸ್ ಆಗಿದ್ದಿದ್ರೆ ಮನೆಗೆ ಯಾರಿಗಾದ್ರೂ ಒಬ್ಬರಿಗೆ ಮಕ್ಕಳಿರ್ತಾರೆ, ಸುತ್ತಮುತ್ತ ಯಾರಾದ್ರೂ ಇರ್ತಾರೆ, ಅವ್ರಿಗೊಂದ್ಸಲಿ ಟ್ರೈ ಮಾಡಿ ನಿಮಗೆ ಪರ್ಫೆಕ್ಟ್ ಬಂದಿದೆ ಸ್ಟಿಚಿಂಗ್ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನೀವು ಕಸ್ಟಮರ್ಸ್ ಮೇಲೆನೂ ನೀವು ಟ್ರೈ ಮಾಡ್ಬೋದು. ಫ್ರೆಂಡ್ಸ್ ಈಗ ಪೇಪರ್ ಮೇಲೆ ಹೇಗೆ ಮಾಡಿದಿನಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಹೇಗೆ ಅಂತ ತಿಳಿಸ್ತೀನಿ. ವಿಡಿಯೋ ಮಿಸ್ ಮಾಡಬೇಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.